Hello my dear students, welcome to the today's class. How are you all? I hope you all are going good. Today we are going to discuss about the concept of data structure. Already I have explained the definition of the data structure in one video. I'll just provide the video link in the description. You just go through with that to understand what is data structure. And this is a very important chapter because it covers 14 marks for the final examination. I'll just mention it out here. It covers not almost, it covers 14 marks. It will be having 1 mark, 1 question, then 3 mark, 1 question, and we'll be having the 5 mark, 2 questions. So there is no chance to miss this topic or the chapter because it covers the 14 marks. ಯಾರೆಲ್ಲ ಪಾಸ್ ಆಗಬೇಕು ಅಂತ ಇದ್ದೀರಾ, ಹೂ ಆರ್ ವಾಂಟ್ ಟು ಸ್ಕೋರ್ ಆಲ್ಸೋ, ದೇ ಶುಡ್ ನಾಟ್ ಮಿಸ್ ದ ಚಾಪ್ಟರ್ ಆಫ್ ಡಾಟಾ ಸ್ಟ್ರಕ್ಚರ್. ಯಾರೆಲ್ಲ ಬರೀ ಪಾಸ್ ಆಗಬೇಕು ಅಂತ ಇದ್ದೀರಾ, ಓನ್ಲಿ ದೇ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದ ಥಿಯರಿ ಪಾರ್ಟ್ ಆಫ್ ದ ಡಾಟಾ ಸ್ಟ್ರಕ್ಚರ್. ಅಲ್ಗಾರಿದಮ್ಸ್ ಎಲ್ಲ ಕಲಿಯೋಕ್ಕೆ ಡಿಫಿಕಲ್ಟಿ ಆಗ್ತಾ ಇದೆ ಅಂತ ಹೇಳಿದೆ, ಅರೇಸ್ದು ಯು ಕ್ಯಾನ್ ಸ್ಕಿಪ್ ದ ಅರೇಸ್ ಅಲ್ಗಾರಿದಮ್ಸ್. ಓನ್ಲಿ ಐ ಆಮ್ ಟೆಲಿಂಗ್ ಯಾರಿಗೆ ಬರೀ ಪಾಸ್ ಆಗಬೇಕು, ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಆರ್ ದ ಔಟ್ ಆಫ್ ಔಟ್ ಮಾರ್ಕ್ಸ್, ದೇ ಶುಡ್ ಬಿ ಯು ಶುಡ್ ಪ್ರಿಪೇರ್ ಆಲ್ ದೋಸ್ ಕ್ವೆಶನ್ಸ್. ಎಲ್ಲ ಟಾಪಿಕ್ಕು ನೀವು ಕಲೀಲೇಬೇಕು. ದೇರ್ ಇಸ್ ನೋ ಆಪ್ಷನ್ಸ್ ಟು ಸ್ಕಿಪ್ ಬಿಕಾಸ್ ಅಲ್ಗಾರಿದಮ್ಸ್ ಮತ್ತು ಪ್ರೋಗ್ರಾಮ್ಸ್ನು ಸ್ಕಿಪ್ ಮಾಡಿದ್ರೆ 5 ಮಾರ್ಕ್ ಕ್ವೆಶನ್ಸ್ ಎಲ್ಲ ಕವರ್ ಆಗೋದು. ಎಲ್ಲ ಪ್ರೋಗ್ರಾಮ್ಸ್ ವಿ ಹ್ಯಾವ್ ಪಾರ್ಟ್ ಬಿ ಅಲ್ಲಿ ಏನೆಲ್ಲ ಕ್ವೆಶನ್ಸ್ ಇದೆ, ಆಲ್ಮೋಸ್ಟ್ ಆಲ್ ದ ಚಾಪ್ಟರ್ಸ್ ವಿ ಹ್ಯಾವ್ ದ ಪ್ರೋಗ್ರಾಮ್ಸ್. ಎಲ್ಲದರಲ್ಲೂ ಪ್ರೋಗ್ರಾಮ್ಸ್ ಇದೆ. ಈವನ್ ಇನ್ ದ ಡಾಟಾ ಸ್ಟ್ರಕ್ಚರ್ 5 ಮಾರ್ಕ್ ಕ್ವೆಶನ್ಸ್ ಏನಿದೆ, ಇದರಲ್ಲಿ 1 ಮಾರ್ಕ್ ಇಟ್ ಕಮ್ ಫ್ರಮ್ ದ ಅರೇಸ್, another question it covers from the trees, linked links ಅಥವಾ ಸ್ಟ್ಯಾಕ್. ಒಂದು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್, ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಮತ್ತು ಅರೇಸಿಂದ ಒಂದು ಕ್ವೆಶನ್ 5 ಮಾರ್ಕ್ಸ್ ಕವರ್ ಆಗುತ್ತೆ. ಇನ್ನೊಂದು ಕ್ವೆಶನ್ ಟ್ರೀಸ್ದು ಲಿಂಕ್ಡ್ ಲಿಸ್ಟ್ ಮತ್ತು ಕ್ಯೂಸು ಸ್ಟ್ಯಾಕ್ ಇದರಿಂದ ಕವರ್ ಆಗುತ್ತೆ. ಯಾರಿಗೆಲ್ಲ ಅರೇಸ್ದು ಅಲ್ಗಾರಿದಮ್ಸ್ ಡಿಫಿಕಲ್ಟಿ ಅನಿಸ್ತಾ ಇದೆ, ಯು ಜಸ್ಟ್ ಸ್ಕಿಪ್ ಆಫ್ ದಿಸ್. ಇಫ್ ಯು ಆರ್ ಫೀಲಿಂಗ್ ವೆರಿ ಡಿಫಿಕಲ್ಟಿ, ಕಲಿಯಕ್ಕೆ ಆಗದೇ ಇಲ್ಲ ಅಂತ ಹೇಳಿದರೆ ಯು ಕ್ಯಾನ್ ಸ್ಕಿಪ್ ದಿಸ್. ಇಫ್ ಯು ಸ್ಕಿಪ್ ಆಲ್ಸೋ ಯು ಶುಡ್ ಪ್ರಿಪೇರ್ ಫಾರ್ ದ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಇಲ್ಲಿ ನೀವು ಸ್ಕಿಪ್ ಮಾಡಿದ್ರು ಪ್ರಾಕ್ಟಿಕಲ್ ಎಕ್ಸಾಮಿಗೂ ಕಲಿಬೇಕು. ಸೊ ಐ ವಿಲ್ ಶೋ ಯು, ಇಫ್ ಯು ಪ್ರಿಪೇರ್ ದ ಪ್ರೋಗ್ರಾಮ್ಸ್ ಫಾರ್ ದ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಕಲ್ತಿದ್ರೆ ಅದನ್ನು ಹೇಗೆ ಅಲ್ಗಾರಿದಮಿಗೆ ಕನ್ವರ್ಟ್ ಮಾಡಬೇಕು ಅಂತ ಐ ವಿಲ್ ಟೆಲ್ ಯು ಇನ್ ದ ಅನದರ್ ವಿಡಿಯೋ. ಇಫ್ ಯು ವಾಂಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ದ ಅನದರ್ ವಿಡಿಯೋ. Basically you prepare for the theory concepts if you are feeling difficulty with the algorithms. Now data structure the already definition explain ಮಾಡಿದ್ದೀನಿ. Just I will read out here. Data structure means it is a format for organizing and storing the data. ಡಾಟಾನ ನಾವು ಕಂಪ್ಯೂಟರಲ್ಲಿ ಅಥವಾ ಪ್ರೋಗ್ರಾಮಲ್ಲಿ ಹೇಗೆ ಸ್ಟೋರ್ ಮಾಡಬೇಕು, ಆರ್ಗನೈಸ್ ಆಗಿ ಹೇಗೆ ಅದನ್ನು ಸ್ಟೋರ್ ಮಾಡಬೇಕು ಅಂತ ಹೇಳ್ತೀವಿ, ಅದನ್ನು ನಾವು ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತಿದ್ದೀವಿ. ಕಂಪ್ಯೂಟರಿಗೆ ಬಂದರೆ ಎನಿಥಿಂಗ್ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇನ್ ಅವರ್ ಓನ್, ನಾವೇನು ಅದಕ್ಕೆ ಮಾಡ್ತಾ ಇಲ್ಲ, ನಾವು ಎಲ್ಲೆಲ್ಲ ಡಾಟಾ ಕೊಡ್ತಾ ಇದ್ದೀವಿ ಅದೇನು ಮಾಡ್ತಾ ಇರಬೇಕು, ಆಟೋಮೆಟಿಕ್ ಆಗೂ ಅದು ಸ್ಟೋರ್ ಆಗ್ತಾ ಇರಬೇಕು. ನಾವು ಯಾವ ಆರ್ಡರಲ್ಲಿ ಕೊಟ್ಟಿದ್ದೀವಿ, ಯಾವ ಥರ ಅರೇಂಜ್ ಮಾಡಿದ್ದೀವಿ ಅದೆಲ್ಲ ಅದೇ ಥರ ಅದೇನು ಮಾಡ್ತಾ ಇರಬೇಕು, ಸ್ಟೋರ್ ಆಗ್ತಾ ಇರಬೇಕು. ಹೆನ್ಸ್ ವಿ ಯೂಸ್ ದ ಕಾನ್ಸೆಪ್ಟ್ ಆಫ್ ಡಾಟಾ ಸ್ಟ್ರಕ್ಚರ್. ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೇನೋ ಹೇಗೆ ನಾವು ಡಾಟಾನ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಕಂಪ್ಯೂಟರ್ ಏನು ಮಾಡಬೇಕು, ಆಟೋಮೆಟಿಕ್ ಆಗಿ ಡಾಟಾನ ಅದು ಮೆಮೊರಿಯಲ್ಲಿ ಸ್ಟೋರ್ ಮಾಡಬೇಕು. ವಿ ಹ್ಯಾವ್ ದ 2 types of data structure. One is primitive data structure, another one we have the non-primitive data structure. Non-primitive data structure, data structure ಅಲ್ಲಿ ನಮಗೆ 2 types ಇದೆ. ಒಂದು primitive data structure ಇದೆ, ಇನ್ನೊಂದು non-primitive data structure. I'll just write the spelling here. Primitive data structure, another we have the non-primitive data structure. ಎರಡು ಡಾಟಾ ಸ್ಟ್ರಕ್ಚರ್ದು ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 5 ಮಾರ್ಕ್ ಆರ್ ಇಟ್ ಕ್ಯಾನ್ ಬಿ ಆಸ್ ಫಾರ್ 3 ಮಾರ್ಕ್. 3 ಮಾರ್ಕ್ಗೂ ಕೇಳ್ಬೋದು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್, ಅಥವಾ 5 ಮಾರ್ಕ್ಸ್ಗಾದರೂ ಕೇಳ್ಬೋದು. ವಿ ಹ್ಯಾವ್ 2 types ಆಫ್ ಡಾಟಾ ಸ್ಟ್ರಕ್ಚರ್. ಒನ್ ಇಸ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್, ಅನದರ್ ಒನ್ ಇಸ್ ದ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್. ವಾಟ್ ಡು ಯು ಮೀನ್ ಬೈ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್? ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೇನು, ಯಾವುದು ಡಾಟಾ ಸ್ಟ್ರಕ್ಚರು ಡೈರೆಕ್ಟ್ ಆಪರೇಟ್ ಆನ್ ದ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್. ದ ಡಾಟಾ ಸ್ಟ್ರಕ್ಚರ್ which is operated on the machine level instructions, that is called as the primitive data structure. ಯಾವುದು ಡಾಟಾ ಸ್ಟ್ರಕ್ಚರ್ ಇರುತ್ತೆ ಅದು ಡೈರೆಕ್ಟ್ ಆಗಿ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ ವರ್ಕ್ ಆಗುತ್ತೆ, ಅದನ್ನು ನಾವೇನಂತ ಹೇಳ್ತೀವಿ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಮಗಿದೆ ಇಂಟ್ ಇದೆ, ಫ್ಲೋಟ್ ಇದೆ,
ರಿಮೆಂಬರ್ ಯು ಹ್ಯಾವ್ ಸ್ಟಡಿಡ್ ದಿಸ್ ಒನ್. ಕ್ಯಾರೆಕ್ಟರ್ ಕ್ಯಾರಿ ಇದೆ, ಡಬಲ್ ಇದೆ, ವಾಯ್ಡ್ ಇದೆ. ವಿ ಹ್ಯಾವ್ ಆಲ್ ದಿಸ್ ಡಾಟಾ ಟೈಪ್ಸ್. ಇದು C++ ಅಲ್ಲಿ ಕಲ್ತಿದ್ದೀರಾ. ಇನ್ ದ ಫಸ್ಟ್ ಇಯರ್ ಆಲ್ಸೋ ಯು ಹ್ಯಾವ್ ಸ್ಟಡಿಡ್. ಈವನ್ ಇಫ್ ಯು ಆರ್ ಯೂಸಿಂಗ್ ದಿಸ್ ಇನ್ ದ ಪ್ರೋಗ್ರಾಮ್, ನಾವು ಪ್ರೋಗ್ರಾಮಲ್ಲೂ ಯೂಸ್ ಮಾಡ್ತೀವಿ. ಇಂಟ್ ಅಂತ ಹೇಳಿದ್ರೆ ಏನೋ, ನಾವು ಕಂಪ್ಯೂಟರಿಗೆ ಹೇಳ್ತಾ ಇದ್ದೀವಿ ಯಾವ ಥರ ಡಾಟಾನ ನಾವೇನು ಮಾಡಬೇಕು, ಸ್ಟೋರ್ ಮಾಡಬೇಕು. ಫ್ಲೋಟಲ್ಲೂ ಹೇಳ್ತಾ ಇದ್ದೀವಿ ನಾವು ಯಾವ ಥರ ಡಾಟಾನ ಸ್ಟೋರ್ ಮಾಡಬೇಕು. ದಿಸ್ ಆಲ್ ವಿಲ್ ಬಿ ದ ವೈವಾ ಕ್ವೆಶನ್ಸ್ ಆಲ್ಸೋ. ಇದರಿಂದ ನಿಮಗೆ ವೈವಾ ಕ್ವೆಶನ್ಸು ಕವರ್ ಆಗುತ್ತೆ. ವಿಚ್ ಆರ್ ದ ಡಾಟಾ ಟೈಪ್ಸ್ ವಿ ಹ್ಯಾವ್? ಇಂಟ್, ಫ್ಲೋಟ್, ಕ್ಯಾರಿ, ಡಬಲ್, ವಾಯ್ಡ್ ಆ್ಯಂಡ್ ಆಲ್. ಇಂಟ್ ಅಂತ ಹೇಳಿದರೆ ನಾವು ಪಾಸಿಟಿವ್ ಇಂಟೀಜರ್ಸ್ ಕೊಡ್ತಾ ಇದ್ದೀವಿ. ದಟ್ ಕ್ಯಾನ್ ಬಿ ಐದರ್ ಫ್ರಮ್ 0 to 9 digits. ನಾವು ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ನ ಕೊಡಬೇಕು, ಡಾಟಾನ ಇನ್ಪುಟ್, ಆ ಥರ ಡಾಟಾನ ನಾವು ಇನ್ಪುಟ್ ಮಾಡಬೇಕು ಅಂತ ಹೇಳಿದರೆ ವಿ ಆರ್ ಗೋಯಿಂಗ್ ಟು ಗಿವ್ ದ ಫ್ಲೋಟ್. ನಾವು ಕ್ಯಾರೆಕ್ಟರ್ಸ್ ಅಥವಾ ಸ್ಟ್ರಿಂಗ್ಸ್ನ ಕೊಡಬೇಕು ಅಂತ ಹೇಳಿದರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಕ್ಯಾರ್. ವಾಟ್ ಯು ಮೀನ್ ಬೈ ಬೇಸಿಕಲಿ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್? ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದರೆ ದ ಡಾಟಾ ಸ್ಟ್ರಕ್ಚರ್, ಯಾವ ಡಾಟಾ ಸ್ಟ್ರಕ್ಚರ್ ಡೈರೆಕ್ಟ್ಲಿ ಆಪರೇಟ್ ಆನ್ ದ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್. ಮೆಷಿನ್ ಲೆವೆಲ್ ಅಂತ ಹೇಳಿದ್ರೇನು, ಇಂಟ್ ಅಂತ ಕೊಟ್ಟಿದ್ರೆ ನಾವು ಡೈರೆಕ್ಟಾಗಿ ಮೆಷಿನಿಗೆ ಏನು ಹೇಳ್ತಾ ಇದ್ದೀವಿ, ನಾವು ಇಂಟೀಜರ್ಸ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಬೇಕು. ಇಫ್ ಯು ಗಿವ್ ದ ಕ್ಯಾರ್ ಅಂತ ಹೇಳಿದರೆ ನಾವು ಏನು ಮಾಡ್ತಾ ಇದ್ದೀವಿ, ಮೆಷಿನಿಗೆ ಏನು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ, ಕಂಪೈಲರಿಗೆ, ದಟ್ ವಿ ನೀಡ್ ಟು ವರ್ಕ್ ವಿತ್ ದ ಕ್ಯಾರೆಕ್ಟರ್. ನಾವು ಕ್ಯಾರೆಕ್ಟರ್ ಜೊತೆ ವರ್ಕ್ ಮಾಡಬೇಕು ಅಂತ ವಿ ಆರ್ ಟೆಲಿಂಗ್ ಟು ದ ಕಂಪೈಲರ್. ವಾಟ್ ಯು ಮೀನ್ ಬೈ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್? ದ ಡಾಟಾ ಸ್ಟ್ರಕ್ಚರ್ ವಿಚ್ ಇಸ್ ಡೈರೆಕ್ಟ್ಲಿ ಆಪರೇಟೆಡ್ ಆನ್ ದ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್. ಯಾವುದು ಡಾಟಾ ಸ್ಟ್ರಕ್ಚರು ಡೈರೆಕ್ಟಾಗಿ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನಲ್ಲಿ ವರ್ಕ್ ಆಗುತ್ತೆ, ಅದನ್ನು ನಾವೇನಂತ ಹೇಳ್ತೀವಿ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಎಕ್ಸಾಂಪಲ್ಸ್. Either this can be asked for the 1 mark question also. Give an example for primitive data structure. Or now you have the multiple choice questions. On the options now ಕೊಟ್ಬಿಟ್ಟು identify which is not the primitive data structure ಅಂತ ಕೇಳ್ಬೋದು, ಅಥವಾ which is the primitive data structure ಅಂತ ಆದರೂ ಕೇಳ್ಬೋದು. These are the examples of the primitive data structure. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ 1 word ಕ್ವೆಶನ್ ಆ್ಯಂಡ್ ದ MCQs? MCQಸಲ್ಲಿ ಏನಾಗುತ್ತೆ, ನಾವು ಎವ್ರಿ ಆಪ್ಷನು ನಾವು ಕಲ್ತಿರಬೇಕು. ಐದರ್ ದೇ ಕ್ಯಾನ್ ಆಸ್ಕ್ ಫಾರ್ ದ ಪ್ರೆಸೆಂಟ್ ಆರ್ ಇಟ್ ಕ್ಯಾನ್ ಆಸ್ಕ್ ಫಾರ್ ದ ನಾಟ್ ಪ್ರೆಸೆಂಟ್. ಮತ್ತು ಜಸ್ಟ್ ಇಫ್ ದ ಆಸ್ಕ್ ದ ಎಕ್ಸಾಂಪಲ್ ಫ್ರಮ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದರೆ ನಾವು ಇಂಟ್ ಅಂತ ಬಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ಬೋದಿತ್ತು. ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಂಟ್ ಇದೆ, ಫ್ಲೋಟ್ ಇದೆ, ಕ್ಯಾರಿ, ಡಬಲ್, ವಾಯ್ಡ್, ಆಲ್ ದ ಎಕ್ಸಾಂಪಲ್ಸ್ ವಿ ಹ್ಯಾವ್ ಫಾರ್ ದ primitive data structure. If you miss one thing, now while ticking in the multiple choice questions, it will be difficult for you people to correct the answer. ಬೇಸಿಕಲಿ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನೋ, ದ ಡಾಟಾ ಸ್ಟ್ರಕ್ಚರ್, ಯಾವ ಡಾಟಾ ಸ್ಟ್ರಕ್ಚರು ಡೈರೆಕ್ಟಾಗಿ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಮೇಲೆ ವರ್ಕ್ ಆಗುತ್ತೆ, that will be called as the primitive data structure. Examples for the primitive data structure is int, float, char, double, void, all those things we are the examples for the primitive data structure. The next thing we have the operations performed on the primitive data structure. ಆಪರೇಷನ್ಸ್ ಅಂತ ಹೇಳಿದ್ರೇನು, ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ದ ಪೆನ್ ಹಿಯರ್. ನನ್ನ ಕೈಯಲ್ಲಿ ಏನಿದೆ, ನನ್ನ ಕೈಯಲ್ಲಿ ಪೆನ್ ಇದೆ. ಈ ಪೆನ್ನಿಂದ ನಾನು ಏನೆಲ್ಲ ಮಾಡಬಹುದು, ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ದ ಆಪರೇಷನ್ಸ್. ಅಂಡರ್ಸ್ಟ್ಯಾಂಡ್? ಆಪರೇಷನ್ಸ್ ಅಂತ ಹೇಳಿದ್ರೇನು, ಈ ಪೆನ್ ಇದೆ ನನಗೆ, ಈ ಪೆನ್ನಿಂದ ವಾಟ್ ಆಲ್ ದ ಥಿಂಗ್ಸ್ ವಿ ಕ್ಯಾನ್ ಪರ್ಫಾರ್ಮ್, ಏನೆಲ್ಲ ನಾವು ಆಪರೇಟ್ ಮಾಡ್ಬೋದು ಇದರಿಂದ, ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ದ ಆಪರೇಷನ್ಸ್. ವಾಟ್ ವಿ ಕ್ಯಾನ್ ಪರ್ಫಾರ್ಮ್ ವಿತ್ ದ ಪೆನ್, ಪೆನ್ನಿಂದ ನಾವೇನೆಲ್ಲ ಮಾಡ್ಬೋದು, ನಾವು ಪೆನ್ನಿಂದ ಬರಿಬೋದು, ಪೆನ್ನನ್ನು ಎಸಿಬೋದು, ಪೆನ್ನನ್ನು ರೀಫಿಲ್ ಮಾಡ್ಬೋದು. ದಿಸ್ ಆಲ್ ದ ಥಿಂಗ್ಸ್ ವಿ ಕ್ಯಾನ್ ಪರ್ಫಾರ್ಮ್ ವಿತ್ ದ ಪೆನ್. ಅದೇ ಥರ ನಾವು ವಾಟ್ ಎವರ್ ದ ಆಬ್ಜೆಕ್ಟ್ಸ್ ವಿ ಹ್ಯಾವ್, ನಮ್ಮ ಹತ್ರ ಏನೆಲ್ಲ ಆಬ್ಜೆಕ್ಟ್ಸ್ ಇರುತ್ತೆ, ಪ್ರತಿಯೊಂದು ಆಬ್ಜೆಕ್ಟ್ಸ್ ಇಟ್ ಕಮ್ಸ್ ವಿತ್ ದ ಸಮ್ ಆಪರೇಷನ್ಸ್. ಪ್ರತಿಯೊಂದು ಆಬ್ಜೆಕ್ಟಲ್ಲೂ ನಮಗೆ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ಇವನ್ ಇಫ್ ಯು ಹ್ಯಾವ್ ದ ಚಾಕ್ ಪೀಸ್ ಇದೆ ಅಂತ ಹೇಳಿದರೆ, ಚಾಕ್ ಪೀಸ್ ಆಲ್ಸೋ ಪರ್ಫಾರ್ಮ್ ಸಮ್ ಆಪರೇಷನ್ಸ್. even if you have light, if you have bike, ನಮ್ಮ ಹತ್ರ ಏನೆಲ್ಲ ಐಟಮ್ಸ್ ಇದೆ, ಎಲ್ಲ ಐಟಮ್ಸ್ ಇಟ್ ಪರ್ಫಾರ್ಮ್ಸ್ ದ ಸಮ್ ಆಪರೇಷನ್ಸ್. ದ ಸೇಮ್ ಥಿಂಗ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದರೆ, ಈ ಡಾಟಾ ಸ್ಟ್ರಕ್ಚರ್ಸ್ ಇಂದ ನಾವು ಏನೆಲ್ಲ ಮಾಡಬಹುದು ಅದನ್ನು ನಾವೇನಂತ ಹೇಳ್ತೀವಿ, ಆಪರೇಷನ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್. Important question. Either it can be asked for 3 mark or it can be asked for 5 mark. 3 markಗಾದರೂ ಕೇಳ್ಬೋದು ಅಥವಾ 5 marksಗಾದರೂ ಕೇಳ್ಬೋದು. Then what all the operations we can perform for the primitive data structure? Primitive data structure ಅಂದರೆ ನಮಗೆ ಗೊತ್ತಾಗಿದೆ, ಯಾವುದು ಡಾಟಾ ಸ್ಟ್ರಕ್ಚರು ಡೈರೆಕ್ಟ್ ಆಗಿ ಮೆಷಿನ್ ಲೆವೆಲಲ್ಲಿ ಆಪರೇಟ್ ಮಾಡುತ್ತೆ ಅದನ್ನು ನಾವು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ವಿ ಹ್ಯಾವ್ ಇಂಟಿಜರ್, ಫ್ಲೋಟ್, ಕ್ಯಾರ್, ಡಬಲ್, ಇದೆಲ್ಲ ಏನಿದು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ಹಾಗಾದರೆ
ಇದೆಲ್ಲ ಇಂಟು ಫ್ಲೋಟ್ ಎಲ್ಲ ವಾಟ್ ಆರ್ ದ ಆಪರೇಷನ್ಸ್ ಇಟ್ ವಿಲ್ ಪರ್ಫಾರ್ಮ್. ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಏನೆಲ್ಲ ಆಪರೇಷನ್ಸ್ ಪರ್ಫಾರ್ಮ್ ಮಾಡುತ್ತೆ? ಕ್ರಿಯೇಟ್, ಡೆಸ್ಟ್ರಾಯ್, select, and we have the update. Then we have the update. ಯಾವುದೆಲ್ಲ ಆಪರೇಷನ್ಸ್ ಪರ್ಫಾರ್ಮ್ ಮಾಡುತ್ತೆ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರು? ಕ್ರಿಯೇಟ್, ಡೆಸ್ಟ್ರಾಯ್, ಸೆಲೆಕ್ಟ್, ಅಪ್ಡೇಟ್. ನಮಗೆ ಕ್ರಿಯೇಟ್ ಅಂತ ಹೇಳಿದರೆ ಮೊದಲೇ ಗೊತ್ತಿದೆ. ಏನಾದರೂ ಕ್ರಿಯೇಟ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿಲ್ಲ, ಅದನ್ನು ನಾವೇನಂತ ಹೇಳ್ತೀವಿ? ಕ್ರಿಯೇಟ್ ಅಂತ ಹೇಳ್ತೀವಿ. ಹೌ ವಿ ವಿಲ್ ರೈಟ್ ದಿಸ್ ಡೆಫಿನೇಷನ್ ಇನ್ ದ ಎಕ್ಸಾಮಲ್ಲಿ ನಾವು ಬರಿಬೇಕು ಅಂತ ಹೇಳಿದ್ರೆ ಹೌ ಟು ರೈಟ್? ಕ್ರಿಯೇಟ್ ಅಂತ ಹೇಳಿದರೆ ಇಟ್ ವಿಲ್ ಕ್ರಿಯೇಟ್ ಅ ನ್ಯೂ ಡಾಟಾ ಸ್ಟ್ರಕ್ಚರ್. ಕ್ರಿಯೇಟ್ ಫಂಕ್ಷನ್ ಏನು ಮಾಡುತ್ತೆ? ಕ್ರಿಯೇಟ್ ಆಪರೇಷನ್ ಏನು ಮಾಡುತ್ತೆ? ಇಟ್ ಕ್ರಿಯೇಟ್ಸ್ ದ ನ್ಯೂ ಡಾಟಾ ಸ್ಟ್ರಕ್ಚರ್. ನ್ಯೂ ಡಾಟಾ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಇಟ್ ಕ್ರಿಯೇಟ್ಸ್ ದ ಮೆಮೊರಿ ಸ್ಪೇಸ್. ಏನು ಮಾಡುತ್ತೆ ಅದು? ಮೆಮೊರಿಯಲ್ಲಿ ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ. ಯಾವುದಕ್ಕೆ? ಪ್ರೋಗ್ರಾಮ್ ಎಲಿಮೆಂಟ್ಸಿಗೆ. ನಮ್ಮದು ಪ್ರೋಗ್ರಾಮಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇರುತ್ತೆ ಆ ಎಲಿಮೆಂಟ್ಸ್ನ ಹಾಕೋಕ್ಕೆ ಅದು ಏನು ಕ್ರಿಯೇಟ್ ಮಾಡಿಕೊಡುತ್ತೆ? ನಮಗೆ ಸ್ಪೇಸ್ ಕೊಡುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಕ್ರಿಯೇಟ್? ಕ್ರಿಯೇಟ್ ಆಪರೇಷನ್, it creates the new data structure and it creates the empty memory space. Programming elements. ಯಾವುದಕ್ಕೆ? ಫಾರ್ ಪ್ರೋಗ್ರಾಮಿಂಗ್ ಎಲಿಮೆಂಟ್ಸ್. ಏನೆಲ್ಲ ನಾವು ಪ್ರೋಗ್ರಾಮಿಂಗ್ಗೆ ಎಲಿಮೆಂಟ್ಸ್ ಕೊಡ್ತೀವಿ ಆ ಎಲಿಮೆಂಟ್ಸಿಗೆ ಅದೇನು ಮಾಡುತ್ತೆ? ಎಂಟಿ ಮೆಮೊರಿನ ಅದು ಏನು ಮಾಡಿಕೊಡುತ್ತೆ? ಕ್ರಿಯೇಟ್ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ವೆನ್ ವಿ ಡಿಕ್ಲೇರ್ ಅ ವೇರಿಯೇಬಲ್, ಯಾವಾಗ ನಾವು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತೀವಿ? ಇಂಟ್ ಎ. ಇಂಟ್ ಏನಿದೋ ಇಟ್ ಈಸ್ ಎ ಡಾಟಾ ಸ್ಟ್ರಕ್ಚರ್. ವಾಟ್ ಈಸ್ ಇಂಟ್? ಇಂಟ್ ಈಸ್ ಎ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್. ಇಂಟ್ ಏನಿದೋ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್. ಎ ಅಂತ ಹೇಳಿದರೆ ಏನಿದೋ ದಿಸ್ ಇಸ್ ದ ವೇರಿಯೇಬಲ್. ಇದೇನು ಮಾಡುತ್ತೆ? ಇಂಟ್ ಎ ಅಂತ ಹೇಳಿದರೆ ನಾವು ಇಂಟ್ ಅಂತ ಹೇಳಿದರೆ ಆಲ್ರೆಡಿ ವಿ ನೋ ಇಟ್ ಆಕ್ಯುಪೈಸ್ ದ ಸ್ಪೇಸ್ ಆಫ್ 2 bytes. ಮೆಮೊರಿಯಲ್ಲಿ ಎಷ್ಟು ಸ್ಪೇಸ್ ಆಕ್ಯುಪೈ ಮಾಡುತ್ತೆ? ಈವನ್ ದಿಸ್ ಕೆನ್ ಬಿ ದ ವೈವಾ ಕ್ವೆಶನ್ಸ್. ನಾವು ಯಾವಾಗ ಇಂಟ್ ಅಂತ ಕೊಡ್ತೀವಿ ಪ್ರೋಗ್ರಾಮಲ್ಲಿ ಎಷ್ಟು ವೇರಿಯೇಬಲ್ ಇರುತ್ತೆ? ನಮಗೆ ಎ ಅಂತ ಒಂದು ವೇರಿಯೇಬಲ್ ಇದೆ. ಹಾಗಾದರೆ ಎಷ್ಟು ಮೆಮೊರಿ ಬೈಟ್ಸ್ ಅದು ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ? 2 bytes. ನಾವು ಹೇಗೆ ವ್ಯಾಲ್ಯೂ 10 ಅಂತ ಕೊಡ್ತೀವಿ, 100 ಅಂತ ಕೊಡ್ತೀವಿ, 1000 ಆದರೂ ಕೊಡ್ಬೋದು. ಆ ವ್ಯಾಲ್ಯೂ ಎಲ್ಲಿ ಸ್ಟೋರ್ ಆಗುತ್ತೆ? ಏನು ಮೆಮೊರಿ ಕ್ರಿಯೇಟ್ ಮಾಡಿಕೊಡುತ್ತೆ ಅಲ್ಲಿ ಸ್ಟೋರ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಸಪೋಸ್ ಇಫ್ ಐ ಗಿವ್ ಹಿಯರ್ ಇಂಟ್ ಎ ಕಾಮಾ ಬಿ. ಎಷ್ಟು ವೇರಿಯೇಬಲ್ಸ್ ಇದೆ ಇಲ್ಲಿ? ನಮಗೆ 2 ವೇರಿಯೇಬಲ್ಸ್ ಇದೆ. ಎ ಮತ್ತು ಬಿ ಅಂತ ನಮಗೆ 2 ವೇರಿಯೇಬಲ್ಸ್ ಇದೆ. ಇನ್ ದಿಸ್ 2 ವೇರಿಯೇಬಲ್ಸ್, 2 ವೇರಿಯೇಬಲ್ಸಲ್ಲಿ ಏನಾಗುತ್ತೆ ಅಲ್ಲಿ? ಜಸ್ಟ್ ಅ ಸೆಕೆಂಡ್. 2 ವೇರಿಯೇಬಲ್ಸ್ ಇದೆ. ಇಂಟ್ ಅಂತ ಹೇಳಿದರೆ ನಾವು ಟೈಪ್ ಯಾವ್ದು ಕೊಟ್ಟಿದ್ದೀವಿ? ಇಂಟ್ ಅಂತ ಹೇಳಿದರೆ ಅದೆಷ್ಟು ಬೈಟ್ಸ್ ಮೆಮೊರಿನ ಸ್ಪೇಸ್ ಆಕ್ಯುಪೈ ಮಾಡುತ್ತೆ? ಕ್ರಿಯೇಟ್ ಮಾಡುತ್ತೆ 2 bytes. ಇಟ್ ವಿಲ್ ಕ್ರಿಯೇಟ್ ದ 2 bytes ಫಾರ್ ಎ ಮತ್ತು 2 bytes ಫಾರ್ ಬಿ. 2 ವೇರಿಯೇಬಲ್ಗೆ ಅದೇನು ಮಾಡಿಕೊಡುತ್ತೆ? ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಳ್ಳುತ್ತೆ. ಅಂಡರ್ಸ್ಟ್ಯಾಂಡ್? What are the operations performed by the primitive data structure? The first operation is performed by the primitive data structure is create. Create ಅಲ್ಲಿ ಏನು ಮಾಡುತ್ತೆ? It creates the new data structure. New data structureನ ಕ್ರಿಯೇಟ್ ಮಾಡುತ್ತೆ ಮತ್ತು and it creates the memory space. ಏನು ಮಾಡುತ್ತೆ ಅದು? ಮೆಮೊರಿ ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ. ಯಾರಿಗೆ? ಪ್ರೋಗ್ರಾಮಿಂಗ್ ಎಲಿಮೆಂಟ್ಸಿಗೆ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಇಂಟ್ ಎ, ಫ್ಲೋಟ್ ಎ. ಫ್ಲೋಟ್ ಅಂತ ಹೇಳಿದರೆ ಎಷ್ಟು ಬೈಟ್ಸ್ ಆಕ್ಯುಪೈ ಮಾಡುತ್ತೆ? 4 bytes. ಇಂಟ್ ಅಂತ ಹೇಳಿದರೆ ಇಟ್ ವಿಲ್ ಆಕ್ಯುಪೈ 2 bytes. 2 bytes ಅಷ್ಟು ಮೆಮೊರಿ ಏನು ಮಾಡುತ್ತೆ? ಅದು ರಿಸರ್ವ್ ಮಾಡುತ್ತೆ. ಏನು ಹೇಳುತ್ತೆ ಅದು? ಇಂಟ್ ಎ ಅಂತ ಹೇಳಿದ್ರೇನು ಬೇಸಿಕಲಿ ನಾವು ಕಂಪೈಲರಿಗೆ ಹೇಳ್ತಾ ಇದ್ದೀವಿ ನಾವು ಯಾವ ಥರ ವ್ಯಾಲ್ಯೂಸ್ನ ಇನ್ಪುಟ್ ಮಾಡಬೇಕು? ಇಂಟೀಜರ್ ವ್ಯಾಲ್ಯೂಸ್ನ ಇನ್ಪುಟ್ ಮಾಡಬೇಕು. ಅದೆಲ್ಲಿ ಸ್ಟೋರ್ ಆಗುತ್ತೆ? ಒಂದು ಮೆಮೊರಿ ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದೀವಿ. ಸಪೋಸ್ ಇಫ್ ಯು ಹ್ಯಾವ್ ದಿಸ್ ಮೆಮೊರಿ, ಇಲ್ಲಿ ನಮಗೇನಿದೆ? ನಮಗೆ ಮೆಮೊರಿ ಇದೆ, ರ್ಯಾಂಡಮ್ ಮೆಮೊರಿ ಇದೆ ನಮಗೆ ಇದು. ದಿಸ್ ಇಸ್ ದ 0th byte, 1st byte, 2nd byte, 3rd byte, 4th byte. We basically how many bytes we have here?
ಇದು ರ್ಯಾಂಡಮ್ ಆಗಿ ಮೆಮೊರಿಗೆ ಅಡ್ರೆಸ್ ಕೊಟ್ಟಿದ್ದೀನಿ 0 1 2 3 4. ನಾನು ಇಂಟ್ ಅಂತ ಕೊಟ್ಟ ತಕ್ಷಣ ಸಪೋಸ್ ಎ ಅಂತ ಏನಿದೆ ವೇರಿಯೇಬಲ್ ಇದೆ, ಎಷ್ಟು ಬೈಟ್ಸ್ ಕ್ರಿಯೇಟ್ ಮಾಡುತ್ತೆ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಅದು 2 ಬೈಟ್ಸ್. 0 ಮತ್ತು 1 ಎಷ್ಟು ಬೈಟ್ಸ್ ಆಯಿತು, 2 ಬೈಟ್ಸ್ ಆಯಿತು. ಇಷ್ಟು ಸ್ಪೇಸ್ ಅದು ಯಾವುದಕ್ಕೆ ಆಕ್ಯುಪೈ ಮಾಡ್ಕೊಳ್ಳುತ್ತೆ, ದ ವೇರಿಯೇಬಲ್ ಎಗೆ. ನಾವು ಏನೇ ವ್ಯಾಲ್ಯೂಸ್ ಕೊಡ್ತೀವಿ, ಸಪೋಸ್ ಎ ವ್ಯಾಲ್ಯೂ ನಾವು 10 ಕೊಟ್ಟಿದ್ರು ಇಲ್ಲಿ ಸ್ಟೋರ್ ಆಗುತ್ತೆ, 20 ಕೊಟ್ಟಿದ್ರು ಇಲ್ಲಿ ಸ್ಟೋರ್ ಆಗುತ್ತೆ. ವೇರಿಯೇಬಲ್ ಮೀನ್ಸ್ ಇಟ್ ವಿಲ್ ಬಿ ಚೇಂಜಿಂಗ್ ಎವ್ರಿ ಟೈಮ್ ನಾವು ಪ್ರೋಗ್ರಾಮ್ ಏನು ಎಕ್ಸಿಕ್ಯೂಟ್ ಮಾಡ್ತೀವಿ, ವ್ಯಾಲ್ಯೂಸ್ ಏನಾಗ್ತಾ ಇರುತ್ತೆ ನಮ್ಮದು ಚೇಂಜ್ ಆಗ್ತಾ ಇರುತ್ತೆ. 40 ಮಾಡ್ತೀವಿ, ಇನ್ನೊಂದ್ಸತಿ 50 ಮಾಡ್ತಾ ಇದ್ದೀವಿ. ದ ಸೇಮ್ ವೇ ಇಫ್ ವಿ ಗಿವ್ ದ ಫ್ಲೋಟ್ ಎ, ಫ್ಲೋಟ್ ಅಂತ ಹೇಳಿದ್ರೇನು ಅದೆಷ್ಟು ಮೆಮೊರಿ ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ, ಇಟ್ ವಿಲ್ ಆಕ್ಯುಪೈ ದ ಸ್ಪೇಸ್ ಆಫ್ 4 ಬೈಟ್ಸ್. ನಮಗೆ ಎಷ್ಟು ಬೈಟ್ಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ, 4 ಬೈಟ್ಸ್ ಅಷ್ಟು ಮೆಮೊರಿನ ಅದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಯಾವ ವೇರಿಯೇಬಲಿಗೆ, 1 ವೇರಿಯೇಬಲ್. ವಾಟ್ ವಿ ಹ್ಯಾವ್ ಗಿವನ್ ಹಿಯರ್ ಎ. ಈ 4 ವೇರಿಯೇಬಲ್ಸ್ ಬೈಟ್ಸ್ ಅಷ್ಟು ಮೆಮೊರಿ ಒಂದೇ ವೇರಿಯೇಬಲಿಗೆ ಅದು ಆಕ್ಯುಪೈ ಮಾಡಿ. ಅಂಡರ್ಸ್ಟ್ಯಾಂಡ್ ನಾ ಹೌ ದ ಕ್ರಿಯೇಟ್ ಫಂಕ್ಷನ್ಸ್, ಕ್ರಿಯೇಟ್ ಆಪರೇಷನ್ ಏನು ಮಾಡುತ್ತೆ, ಒಂದು ನ್ಯೂ ಡಾಟಾ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಇಟ್ ರಿಸರ್ವ್ಸ್ ದ ಮೆಮೊರಿ ಸ್ಪೇಸ್. ಯಾವುದೇ ಒಂದು ಪ್ರೋಗ್ರಾಮಿಂಗ್ ಎಲಿಮೆಂಟ್ ಏನಿದೆ ಇಲ್ಲಿ ಪ್ರೋಗ್ರಾಮಿಂಗ್ ಎಲಿಮೆಂಟ್, ಸಪೋಸ್ ಇಫ್ ಐ ಗಿವ್ ಹಿಯರ್ ಬಿ ಏನಿದು ಪ್ರೋಗ್ರಾಮಿಂಗ್ ಎಲಿಮೆಂಟ್, ಈ ಪ್ರೋಗ್ರಾಮಿಂಗ್ ಎಲಿಮೆಂಟ್ಸಿಗೆ ಅದು ಮೆಮೊರಿಯಲ್ಲಿ ಸ್ಪೇಸ್ನ ಕ್ರಿಯೇಟ್ ಮಾಡುತ್ತೆ. ದಟ್ ಆಪರೇಷನ್ ಇಸ್ ಪರ್ಫಾರ್ಮ್ ಬೈ ದ ಕ್ರಿಯೇಟ್. ಆಫ್ಟರ್ ಕ್ರಿಯೇಟ್ ವಾಟ್ ಫಂಕ್ಷನ್ ವಿ ಹ್ಯಾವ್, ಕ್ರಿಯೇಟ್ ಆದಮೇಲೆ ನಮಗಿದೆ ಡೆಸ್ಟ್ರಾಯ್. ಡೆಸ್ಟ್ರಾಯ್ ಅಂತ ಹೇಳಿದ್ರೇನು, ಇಟ್ ರಿಮೂವ್ಸ್ ದ ಡಾಟಾ ಫ್ರಮ್ ದ ಡಾಟಾ ಸ್ಟ್ರಕ್ಚರ್. ಇದೇನಿದು ಇವಾಗ ನಾವು ಇದು ಡಾಟಾ ಸ್ಟ್ರಕ್ಚರಲ್ಲಿ ಏನಾಗಿದೆ, ಇದು ಡಾಟಾ ಸ್ಟೋರ್ ಆಗಿದೆ ಮೆಮೊರಿಯಲ್ಲಿ. ಡೆಸ್ಟ್ರಾಯ್ ಆಪರೇಷನ್ ಏನು ಮಾಡುತ್ತೆ, ಈ ಡಾಟಾ ಸ್ಟ್ರಕ್ಚರಿಂದ ಡಾಟಾನ ಏನು ಮಾಡ್ಕೊಡುತ್ತೆ, ರಿಮೂವ್ ಮಾಡುತ್ತೆ, ಡಾಟಾ ಸ್ಟ್ರಕ್ಚರ್ನ ಎಂಟಿ ಮಾಡುತ್ತೆ. ದಟ್ ಈಸ್ ದ ಆಪರೇಷನ್ ಆಫ್ ದ ಡೆಸ್ಟ್ರಾಯ್. ವಾಟ್ ಈಸ್ ದ ಆಪರೇಷನ್ ಆಫ್ ದ ಡೆಸ್ಟ್ರಾಯ್? ಡೆಸ್ಟ್ರಾಯ್ it removes or it destroy the data from the data structure. Data elements na data structure ಇಂದ ರಿಮೂವ್ ಮಾಡೋದನ್ನ ನಾವೇನಂತ ಹೇಳ್ತೀವಿ, ಡೆಸ್ಟ್ರಾಯ್ ಅಂತ ಹೇಳ್ತೀವಿ. ದೆನ್ ವಿ ಹ್ಯಾವ್ ದ ಸೆಲೆಕ್ಟ್. ಸೆಲೆಕ್ಟ್ ಅಂತ ಹೇಳಿದ್ರೆ ಏನೋ, ತಗೊಳ್ಳೋದು, ಎತ್ಕೊಳ್ಳೋದು, ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮೀನ್ಸ್ ದ ಆಕ್ಸಸ್. ಸೆಲೆಕ್ಟ್ ಆಪರೇಷನ್ ಈಸ್ ಯೂಸ್ ಟು ಆಕ್ಸಸ್ ದ ಡಾಟಾ ಎಲಿಮೆಂಟ್ಸ್. ನಾವು ಏನೆಲ್ಲ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ಸ್ಟೋರ್ 20 ಮತ್ತು 40 ಅಂತ ಸ್ಟೋರ್ ಮಾಡಿದ್ದೀವಿ. ಇದನ್ನು ನಾವೇನು ಮಾಡ್ತಾ ಇದ್ದೀವಿ, ಪಿಕ್ ಮಾಡ್ತಾ ಇದ್ದೀವಿ, ಆಕ್ಸಸ್ ಮಾಡ್ಕೋತಾ ಇದ್ದೀವಿ, ಯೂಸ್ ಮಾಡ್ಕೋತಾ ಇದ್ದೀವಿ. ದಟ್ ಈಸ್ ದ ಆಪರೇಷನ್ ಪರ್ಫಾರ್ಮ್ ಬೈ ದ ಸೆಲೆಕ್ಟ್. ಸೆಲೆಕ್ಟ್ ಆಪರೇಷನಲ್ಲಿ ನಾವೇನು ಮಾಡ್ತಿದ್ದೀವಿ, ಕ್ರಿಯೇಟಲ್ಲಿ ಏನು ಮಾಡ್ತಾ ಇದ್ದೀವಿ, ನಾವು ಹೊಸ ಒಂದು ಮೆಮೊರಿನ ಕ್ರಿಯೇಟ್ ಮಾಡಿ ಅದರಲ್ಲಿ ನಾವೇನು ಹಾಕ್ತಾ ಇದ್ದೀವಿ, ಡಾಟಾನ ಹಾಕ್ತಾ ಇದ್ದೀವಿ. ಡೆಸ್ಟ್ರಾಯ್ ಅಂತ ಹೇಳಿದ್ರೇನು, ಅದರಿಂದ ನಾವು ಡಾಟಾನ ರಿಮೂವ್ ಮಾಡ್ತಾ ಇದ್ದೀವಿ. ಸೆಲೆಕ್ಟ್ ಅಂತ ಹೇಳಿದ್ರೇನು, ಅದರಲ್ಲಿ ಇರೋದು ಡಾಟಾನ ನಾವು ಏನು ಮಾಡ್ಕೋತಾ ಇದ್ದೀವಿ, ಯೂಸ್ ಮಾಡ್ಕೋತಾ ಇದ್ದೀವಿ, ಆಕ್ಸೆಸ್ ಮಾಡ್ಕೋತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಆಸ್ ದ ಸೆಲೆಕ್ಟ್. ಆಫ್ಟರ್ ಸೆಲೆಕ್ಟ್ ವಿ ಹ್ಯಾವ್ ದ ಅಪ್ಡೇಟ್. ವಿ ಆರ್ ವೆರಿ ಫೆಮಿಲಿಯರ್ ವಿತ್ ದ ಅಪ್ಡೇಟ್. ಅಪ್ಡೇಟ್ ಅಂತ ಹೇಳಿದ್ರೇನು, ಚೇಂಜಸ್. ಇಫ್ ಯು ವಾಂಟ್ ಟು ಮೇಕ್ ದ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ ಆಪರೇಷನ್ ಯೂಸ್ ಮಾಡ್ಕೋತೀವಿ, ಅಪ್ಡೇಟ್ನ ಯೂಸ್ ಮಾಡ್ಕೋತೀವಿ. ಆಲ್ರೆಡಿ ಇರೋದು ವ್ಯಾಲ್ಯೂಸ್ನ ಬೇಕಾದರೂ ಚೇಂಜ್ ಮಾಡ್ಬೋದು. 40 ಇರೋದನ್ನ 60 ಮಾಡ್ಬೋದು, ಅಥವಾ ಮೆಮೊರಿ ಸ್ಪೇಸ್ನ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ನಾವು ಏನೇ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರು that we can perform in the data structure, and that will be called as the update. What is primitive data structure? Primitive data structure is a data structure which is directly operated upon the machine level instructions. ಯಾವುದು ಡಾಟಾ ಸ್ಟ್ರಕ್ಚರ್ ಡೈರೆಕ್ಟ್ ಆಗಿ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ವರ್ಕ್ ಆಗುತ್ತೆ, ದಟ್ ವಿಲ್ ಬಿ ಕಾಲ್ಡ್ as the primitive data structure. ಎಕ್ಸಾಂಪಲ್, ಯಾವುದೆಲ್ಲ ಎಕ್ಸಾಂಪಲ್ ಇದೆ ನಮಗೆ, int we have float, char, and we have the double, void, etc. All those are the primitive data structures. What are the operations performed in the primitive data? It is an important question. 3 marks ಆದ್ರೂ ಕೇಳ್ಬೋದು, ಆರ್ ಇಟ್ ಕ್ಯಾನ್ ಬಿ ಆಸ್ಕ್ ಫಾರ್ ದ 5 marks ಆಲ್ಸೋ. ಕ್ರಿಯೇಟ್ ಅಂತ ಹೇಳಿದ್ರೇನು, ಇಟ್ ಕ್ರಿಯೇಟ್ಸ್ ದ ಎಂಪ್ಟಿ ನ್ಯೂ ಡಾಟಾ ಸ್ಟ್ರಕ್ಚರ್ ಅಂಡ್ ಇಟ್ ಕ್ರಿಯೇಟ್ಸ್ ಆರ್ ರಿಸರ್ವ್ಸ್ ದ ಮೆಮೊರಿ ಸ್ಪೇಸ್. ಯಾರಿಗೆ ಮೆಮೊರಿ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅದು, ಇದು ಪ್ರೋಗ್ರಾಮಿಂಗ್ ಎಲಿಮೆಂಟ್ಸಿಗೆ ಮೆಮೊರಿ ಸ್ಪೇಸ್ನ ರಿಸರ್ವ್ ಮಾಡ್ಕೊಡುತ್ತೆ. ಡೆಸ್ಟ್ರಾಯ್ ಅಂತ ಹೇಳಿದ್ರೇನು, ಡೆಸ್ಟ್ರಾಯ್ ಆಪರೇಷನ್ ಇಸ್ ಟು ಪರ್ಫಾರ್ಮ್ ದ ಆರ್ ರಿಮೂವ್ ದ ಎಲಿಮೆಂಟ್ಸ್. Destroy is used to remove the elements from the data structure. Select ಅಂತ ಹೇಳಿದ್ರೇನು, it is used to access the data elements from the data structure. Data structure ಇಂದ ನಾವು data elements ನ access ಮಾಡಬೇಕು ಅಂತ ಹೇಳಿದ್ರೆ we are going to tell as a select. Update ಅಂತ ಹೇಳಿದ್ರೇನು, update means modifications, changes ನ ಮಾಡಬೇಕು ಅಂತ ಹೇಳಿದ್ರೆ will be called as an update. That's it. In the next class, we are going to learn about the non-primitive data structure and the operations performed on the non-primitive data structure. The one method of studying is every chapter, whichever the chapter you choose, prepare chapter wise, never prepare topic wise. ಯಾವುದೇ ಚಾಪ್ಟರ್ ತಗೊಂಡು ನಾವು
ಚಾಪ್ಟರಲ್ಲಿ ವಿ ಹ್ಯಾವ್ ಟು ಮೇಕ್ ಶೂರ್ ದಟ್ ವಿ ವಿಲ್ ಸ್ಟಡಿ ಆಲ್ ದ ಕಾನ್ಸೆಪ್ಟ್, ಎಲ್ಲ ಕಾನ್ಸೆಪ್ಟನ್ನು ಕಲ್ತಿರಬೇಕು ನಮ್ಮ ಚಾಪ್ಟರಲ್ಲಿ. ಇಫ್ ಯು ಗೋ ಫಾರ್ ದ ಟಾಪಿಕ್ ವೈಸ್ ಹೋದರೆ ಒಂದು ಚಾಪ್ಟರಿಂದ ಯಾವುದೋ ಒಂದು ಟಾಪಿಕ್ ಕಲ್ತಿರ್ತೀರಾ, ಇನ್ನೊಂದು ಚಾಪ್ಟರಲ್ಲಿ ಇನ್ನೊಂದು ಟಾಪಿಕ್ ಕಲ್ತಿರ್ತೀರಾ. ಇಂಪಾರ್ಟೆಂಟ್ ದಟ್ another question if they ask means you are not able to write the answers in the examination. So it's better you to prepare the chapter wise prepare ಆಗಿ ಮೇಕ್ ಶೋರ್ ಯಾವುದೆಲ್ಲ ಚಾಪ್ಟರ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅದರಲ್ಲಿ ಎಲ್ಲ ಟಾಪಿಕ್ಕು ಕವರ್ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್? If you want the notes also of this topic, how much to write in the examination, I will provide you. If you want, you can ask through the comment section. I will provide you the notes also. Whatever the topic I'll be covering, this will be the very important questions for the examination. Make sure you prepare very well. Thank you.